ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಸುದೇವ ಕುಟುಂಬದ. ನಾವು ಇಂದಿನ ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಸ್ವಾತಿನ ಬಂಗಾರಿ ಅಂತ ಹೇಳ್ಬಿಟ್ಟು ನಮ್ಮ ವಂಶಿಯವರು ಹೇಳ್ಕೊತಾ ಇರ್ತಾರೆ. ಸೊ ಸ್ವಾತಿ ಸಡನ್ನಾಗಿ ಎದ್ಬಿಟ್ಟು, ವಂಶಿಯವರೇ ಏನು ಮಾಡ್ತಾ ಇದ್ದೀರಾ ನೀವು? ಇನ್ನೊಂದು ನಿಮಿಷ ತಡ ಆಗಿದ್ರು ನನ್ನ ಕತೆ ಅಷ್ಟೇ ಅಂದಾಗ, ಏನು ಮಾಡಿದೆ ನಾನು ಅಂದಾಗ, ನೀವು ನನ್ನ ಬಂಗಾರಿ ಅಂತ ಪಕ್ಕಕ್ಕೆ ಹೇಳ್ಕೊತಾ ಇದ್ದೀರಾ ನಾನು ಸೊಂಟ ಇಟ್ಕೊಂಡು ಅಂತ ಹೇಳ್ಬಿಟ್ಟು ಸ್ವಾತಿ ಹೇಳ್ತಾಳೆ. ಸುಮ್ಮನೆ ಇರ, ಏನೇನೋ ಎಲ್ಲ ಹೇಳಬೇಡ ಅಂದಾಗ, ನೋಡಿ ವಂಶಿಯವರೇ ನನಗೆ ಕೋಪ ಬರ್ಸ್ಬೇಡಿ, ಇನ್ನೊಂದು ಸ್ವಲ್ಪ ಇದ್ದೀರಿ ಅನಾಹುತನೇ ಆಗ್ಬಿಡೋದು ಅಂತ ಹೇಳ್ಬಿಟ್ಟು ಸ್ವಾತಿ ಹೇಳ್ತಾರೆ. ಆ ಥರ ಎಲ್ಲ ನಾನೇನು ಮಾಡಲ್ಲ, ಸುಮ್ಮನೆ ಇರೋದಾಗ ಏನೋ ನನಗೆ ನಿದ್ರೆ ಮಂಪ್ರಲ್ಲಿ ಆ ಥರ ಆಗಿರ್ಬೋದು, ಆ ಥರ ಎಲ್ಲ ವ್ಯಕ್ತಿ ನಾನಲ್ಲ ಅಂದಾಗ, ಆದರೂ ಏನಾಗುತ್ತೆ ಈಗ, ನೀನು ನನ್ನ ಹೆಂಡ್ತಿ ಅಲ್ವಾ ಅಂತೇಳ್ಬಿಟ್ಟು ವಂಶಿ ಹೇಳ್ತಾರೆ. ಏನೋ ನಾನು ನಿನ್ನ ಹೆಂಡ್ತಿನ ಅಂದಾಗ, ಹೌದು ಹೆಂಡ್ತಿ ತಾನೆ ಅಂತ ಹೇಳಿದಾಗ, ನೋಡಿ ವಂಶಿಯವರೇ ಕೋಪ ಬರ್ಸ್ಬೇಡಿ, ನಾನು ಇದ್ದೋಗಿ ಆಚೆ ಮಲಗ್ತೀನಿ ಅಂದಾಗ, ಬೇಡ ಕಣೆ ನಾನೇ ಆಚೆ ಹೋಗ್ತೀನಿ ಅಂತೇಳ್ಬಿಟ್ಟು ವಂಶಿಯವರು ಅಲ್ಲಿಂದ ಆಚೆ ಹೋಗ್ಬಿಡ್ತಾರೆ. ಈ ಕಡೆ ಸ್ವಾತಿ ನಾಚಿಕೊಂಡು ಅಲ್ಲೇ ಮಲಗ್ತಾಳೆ. ವಂಶಿನ ಆಚೆ ಕಳಿಸಾದ್ಮೇಲೆ ಸ್ವಾತಿಗೆ, ಅಯ್ಯೋ ಪಾಪ ವಂಶಿಯವ್ರು ಆಚೆ ಹೋಗ್ಬಿಟ್ರಲ್ಲ ನನ್ನಿಂದ, ಆದರೂ ಅವರು ಬಂಗಾರಿ ಗುಂಗಲ್ಲಿದ್ದರು ಅಂತ ಅನಿಸುತ್ತೆ, ನನ್ನ ಬಂಗಾರಿ ಅಂತ ಅನ್ಕೊಂಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ಸ್ವಾತಿ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನೂ ಈ ಕಡೆ ನಮ್ಮ ಅಜಯ್ ರಾಗಿಣಿ ಫಸ್ಟ್ ನೈಟ್ಗೆ ಹಾಲನ್ನ ಹಿಡ್ಕೊಂಬರ್ತಾ ಇದ್ದಾಳೆ ಅನ್ನೋ ಒಂದು ಗುಂಗಲ್ಲೇ ಫುಲ್ಲು ಜೋಶಾಗಿ ಡ್ಯಾನ್ಸ್ ಮಾಡಿಕೊಂಡು ಫುಲ್ಲು ರೆಡಿಯಾಗಿ ನಿಂತಿರ್ತಾರೆ. ಆದರೆ ರಾಗಿಣಿ ಅಲ್ಲಿಗೆ ಬರೋದು ತನ್ನ ಹುಟ್ಟ ಅವತಾರ ಪ್ಯಾಂಟ್ ಶರ್ಟ್ ಹಾಕೊಂಡೇ ಬಂದಿರ್ತಾಳೆ. ಸೊ ಇದನ್ನು ನೋಡಿದಂಥ ನಮ್ಮ ಅಜಯ್ಗೆ, ಅಯ್ಯೋ ರಾಗಿಣಿ ಇದೇನು ಈ ಥರ ಬಂದಿದ್ಯಲ್ಲ, ನಾನು ಏನೇನೋ ಕನ್ಸು ಕಾಣ್ತಿದ್ದೆ, ನೀನು ನೋಡಿದ್ರೆ ಈ ಥರ ಬಂದ್ಬಿಟ್ಟಿದ್ಯಾ ಅಂದಾಗ, ನನ್ನ ಮಗನೇ ನೀನೇ ಒಂದು ಕನ್ಸು ಕಾಣ್ತಿದ್ದೀನೋ, ಏನು ಕನ್ಸು ಕಾಣ್ತಿದ್ದೆ ಅಂದಾಗ, ಅಯ್ಯೋ ಬಿಡು ಹೋಗಲಿ, ಈಗ ಬಾದಾಮಿ ಹಾಲು ತಂದಿರ್ತಾನೆ, ನಾನೊಂದು ಸಿಪ್ಪು ನೀನೊಂದು ಸಿಪ್ಪು ಕುಡ್ಕೊಂಡು ಇವತ್ತು ಫಸ್ಟ್ ನೈಟ್ನ ಎಂಜಾಯ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಜಯ್ ಹೇಳ್ತಿರ್ತಾನೆ. ಫಸ್ಟ್ ನೈಟ್ ಎಂಜಾಯ್ ಮಾಡಬೇಕಾ? ಫಸ್ಟ್ ನೈಟ್ನ ಮಾಡ್ತೀನಿ ಇರು ನನ್ನ ಮಗನೇ ಅಂತ ಹೇಳ್ಬಿಟ್ಟು ಅಲ್ಲಿದ್ದಂಥ ಚಾಕನ ತಗೊಂಡು ಇವ್ನ ಕತ್ತಿಗೆ ಇಟ್ಬಿಟ್ಟು, ಅಲ್ಲ ಕಣೋ ಏನು ಹೇಳಿದ್ದು ನಿನಗೆ ಈ ಮನೆಯಲ್ಲಿ ನಾನು ಬರ್ತಾ ಇರೋದು, ನಿನ್ನ ಮದುವೆ ಆಗ್ತಿರೋದು ಸ್ವಾತಿನ ಮನೆಯಿಂದ ಆಚೆ ಹಾಕೋಕ್ಕೆ ಅಂತ ಗೊತ್ತಿದ್ರೂ ನನ್ನ ಜೊತೆ ಫಸ್ಟ್ ನೈಟ್ ಮಾಡ್ಕೊಳಕ್ಕೆ ಬಂದಿದ್ಯಾ ನೀನು ಅಂತೇಳ್ಬಿಟ್ಟು ರಾಗಿಣಿ ಚಾಕುನ ಇಟ್ಬಿಡ್ತಾಳೆ. ಈ ಕಡೆ ಅಜಯ್ಗೆ ಜೀವನೇ ಬಾಯಿಗೆ ಬಂದ್ಬಿಡುತ್ತೆ. ಅಯ್ಯೋ ರಾಗಿಣಿ ಏನು ಮಾಡ್ತಾ ಇದೆಯಾ? ನಮ್ಮ ಅಪ್ಪ ಅಮ್ಮಂಗೆ ಇರೋದೇ ನಾನು ಒಬ್ಬ ಮಗ, ಬಿಟ್ಬಿಡು ನನಗೆಲ್ಲ ಗೊತ್ತು ಅಂದಾಗ, ಈಗೇನು ಬಾಬಿನ ಮನೆಯಿಂದ ಆಚೆ ಹಾಕ್ಬೇಕು ತಾನೆ ಅಂದಾಗ, ಅವಳನ್ನ ಮನೆಯಿಂದ ಆಚೆ ಹಾಕೋವರೆಗೂ ನೀನು ಗಂಡ ಹೆಂಡ್ತಿ ಥರ ನಾಟಕ ಮಾಡಬೇಕಷ್ಟೇ, ನೀನು ನನ್ನ ಗಂಡ ಅಲ್ಲ, ನೀನು ನನ್ನ ಜೊತೆ ಇರೋಂಗೂ ಇಲ್ಲ ಅಂತೇಳ್ಬಿಟ್ಟು ರಾಗಿಣಿ ಸರಿಯಾಗಿ ಹೋಗಿರ್ತಾಳೆ. ಈಗೇನು ಅದೇ ಥರ ಮಾಡ್ತೀನಿ, ಅಲ್ಲಿವರೆಗೂ ನೀನು ಹೇಳ್ದಂಗೆ ಕೇಳ್ತೀನಿ, ದಯವಿಟ್ಟು ಚಾಕನ ಕೆಳಗಡೆ ಇಳಿಸು ಅಂತೇಳ್ಬಿಟ್ಟು ಅಜಯ್ ಹೇಳ್ತಾನೆ. ಅಜಯ್ಗೆ ಇವಾಗ ರಾಗಿಣಿ ಏನು ಅನ್ನೋದು ಚೆನ್ನಾಗಿ ಅರ್ಥ ಆಗಿದೆ. ಇನ್ನು ದುರ್ಗಾ ಮತ್ತು ನಮ್ಮ ಅಜ್ಜಿ ಕುತ್ಕೊಂಡು ಯಾವ್ಯಾವ ರಾಶಿಗೆ ಏನೇನು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಲ್ಲ ಅತ್ತೆ, ಬರೀ ಪೇಪರ್ ಓದ್ತಿರಲ್ಲ, ನಿಮ್ಗೆ ಬೇಜಾರೇ ಆಗಲ್ಲ ಬಂದಾಗ, ನನಗೆ ಯಾಕೆ ಬೇಜಾರಾಗುತ್ತೆ? ರಾಶಿ ಫಲ ಎಲ್ಲ ಏನೇನು ನಡೆಯುತ್ತೆ ಅಂತ ತಿಳ್ಕೊಬೇಕಲ್ವ ಅಂದಾಗ, ನಿಂದು ಯಾವುದೇ ರಾಶಿ ಅಂದಾಗ, ನಂದು ಕುಂಭರಾಶಿಂದಾಗ, ಅಯ್ಯಪ್ಪ ಕುಂಭರಾಶಿಯವ್ರಿಗೆ ತುಂಬ ಒಳ್ಳೇದಾಗುತ್ತೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಕೊನೆಗೆ ಒಂದು ಟ್ವಿಸ್ಟಿಗೆ ತೆರ್ಕಣೆ, ಅವ್ರು ಏನೇ ಅಂದ್ಕೊಂಡ್ರು ಅದು ಆಗಲ್ವಂತೆ ಅಂದ್ಬಿಟ್ಟು ಹೇಳ್ದಾಗ, ಅಯ್ಯೋ ಹೋಗಿಯತ್ತೆ, ನೀವು ನನ್ನ ರೇಗುಸಕ್ಕೆ ಹೇಳ್ತಾ ಇದ್ದೀರಾ, ಏನಿಗೆ ಅಂದ್ಕೊಂಡ್ರು ಆಗಲ್ಲ ಅಂದರೆ ಏನತ್ತೆ ಅಂದಾಗ, ಇದೆಲ್ಲ ಸುಳ್ಳು ನಂಬಾರ್ದು ಅಂತ ಹೇಳ್ಬಿಟ್ಟು ದುರ್ಗಾ ಹೇಳ್ತಾಳೆ. ಅಯ್ಯೋ ಸುಳ್ಳು ನಂಬಾರ್ದು ಅಂದರೆ ಅವರು ನಿಮ್ಮ ಭವಿಷ್ಯ ನಿಮ್ಮ ಹೆಸರು ಮೇಲೆ ನೋಡೇ ಬರ್ದಿರ್ತಾರೆ ಕಣೆ ದುರ್ಗಾ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ವಂಶಿ ಮೇಲಿಂದ ಬೆಡ್ಶೀಟ್ ತೊಗೊಂಡು ಬರ್ತಿರ್ತಾನೆ. ಇದೇನಿದು ವಂಶಿ ಮೇಲಿಂದ ಬರ್ತಾ ಇದೆಯಾ, ಎಲ್ಲಿ ಮಲಗಿದೆ ನೀನು ಅಂದಾಗ, ನಾನು ಟೆರೆಸ್ ಮೇಲೆ ಮಲಗಿದೆ ಅಂದಾಗ, ರೂಮಲ್ಲಿ ಯಾಕೆ ಮಲಗಿಲ್ಲ ಅಂದಾಗ, ಅಯ್ಯೋ ಸುಮ್ಮನೆ ಸೆಕೆ ಅಂತ ಅಂದಾಗ, ನೋಡು ವಂಶಿ ನೀನು ಮತ್ತು ಸ್ವಾತಿ ನಡುವೆ ಏನೋ ಜಗಳ ಆಗಿದೆ ತಾನೆ, ನಿಜ ಹೇಳ್ಬಿಡು ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಅಯ್ಯೋ ದೇವ್ರೆ, ಇಲ್ಲ ನಾವ್ಯಾಕೆ ಜಗಳ ಆಡ್ಕೊಳ್ಳೋಣ ಅಂತೇಳ್ಬಿಟ್ಟು ವಂಶಿ ಹೇಳ್ತಾ ಇರ್ತಾರೆ. ಸ್ವಾತಿ ಸೈಲೆಂಟಾಗಿ ಬಂದು ಹೋಗ್ತಾ ಇರ್ತಾಳೆ. ಸ್ವಾತಿ ನಿಂತ್ಕೋ, ವಂಶಿ ಮತ್ತು ನೀನು ಯಾಕೆ ಬೇರೆ ಬೇರೆ ಮಲಗ್ತಾ ಇದ್ದೀರಾ, ಏನು ಜಗಳ ಮಾಡ್ಕೊಂಡ್ರ ನೀವು ಅಂತೇಳ್ಬಿಟ್ಟು ಅಜ್ಜಿ ಕೇಳ್ತಾರೆ. ಅಯ್ಯೋ ಆ ಥರ ಎಲ್ಲ ಏನೂ ಇಲ್ಲ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾಳೆ. ಮತ್ತು ಯಾಕೆ ಇಬ್ಬರು ಬೇರೆ ಬೇರೆ ಮಲಗ್ತಾ ಇದ್ದೀರ ಅಂದಾಗ, ಅದು ಎ ಸಿ ವರ್ಕ್ ಆಗ್ತಿರ್ಲಿಲ್ಲ ಅಂತೇಳ್ಬಿಟ್ಟು ವಂಶಿ ಹೇಳ್ತಾರೆ. ಅದೇ ಎ ಸಿ ವರ್ಕ್ ಆಗ್ತಿರ್ಲಿಲ್ಲ, ಅದಕ್ಕೆ ಶೆಕೆ ಅಂತ ಮೇಲೋಗಿ ಮಲಗಿದ್ರು ಅಲ್ವಾ ವಂಶಿ ಅವರೇ ಅಂದಾಗ, ಹೌದು ಮತ್ತೆ ಅಜ್ಜಿ ನೀನು ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡ, ನಾವಿಬ್ಬರು ಚೆನ್ನಾಗೇ ಇದ್ದೀವಿ. ಸ್ವಾತಿ ನನಗೊಂದು ಟೀಕ್ ತಂದು ಒಂದು ಕಪ್ ಅಂತೇಳ್ಬಿಟ್ಟು ವಂಶಿ ಅಲ್ಲಿಂದ ಹೋಗ್ತಾರೆ. ಓಹೋ ಇವ್ರ ನಡುವೆ ಏನೋ ಸರಿ ಇಲ್ಲ, ಗೊತ್ತಾಯಿತು, ಗಂಡ ಹೆಂಡ್ತಿ ಬೇರೆ ಬೇರೆ ಮಲಗ್ತಾ ಇದ್ದಾರೆ ಅಂದರೆ ಏನೋ ನಡೀತಾ ಇದೆ. ಇವಳು ಹೇಳಿದ್ನ ಅವ್ನು ಹೇಳ್ತೀರಾ, ಅವಳು ಹೇಳಿದ್ನ ಇವಳು ಹೇಳ್ತಿಲ್ಲ, ನನಗೇನೋ ಡೌಟ್ ಬರ್ತಾ ಇದೆ, ಇವ್ರ ನಡುವೆ ಏನು ನಡೀತಿದೆ ಅಂತ ತಿಳ್ಕೋಬೇಕು ಅಂತೇಳ್ಬಿಟ್ಟು ದುರ್ಗಾ ಯೋಚನೆ ಮಾಡ್ತಿರ್ತಾಳೆ. ಅಜ್ಜಿ ಇದ್ದರು ಯಾಕೆ ಇವರು ಬೇರೆ ಬೇರೆ ಮಲಗ್ತಿದ್ದಾರಲ್ಲ, ಮತ್ತೇನಾದರೂ ಜಗಳ ಆಡ್ಕೊಂಬಿಟ್ರ ಅಂತೇಳ್ಬಿಟ್ಟು ಅಜ್ಜಿನೂ ಸಹ ಯೋಚನೆ ಮಾಡ್ತಿರ್ತಾರೆ. ಆದರೆ ಇವ್ರ ನಡುವೆ ನಡೆದಿರೋ ವಿಚಾರ ಇವರಿಬ್ರಿಗೂ ಸಹ ತಿಳಿಯಲ್ಲ. ಆದರೆ ದುರ್ಗಾ ಮಾತ್ರ ಕಂಡುಹಿಡಿಬೇಕು ಅಂತ ವರ್ಕ್ ಮಾಡ್ತಾನೆ ಇದ್ದಾಳೆ. ಇನ್ನು ಕುಮಾರ ಮತ್ತು ಗೀತಂಗೆ ಆರ್ಡ್ರ್ ಬಂದಿರೋದ್ರಿಂದ ತುಂಬ ಫಾಸ್ಟಾಗಿ ಕೆಲಸ ಮಾಡ್ತಿರ್ತಾರೆ. ಮಿಷಿನ್ ಕೈ ಕೊಡುತ್ತೆ, ಒಂದು ಮೆಕ್ಯಾನಿಕಲ್ನ ಕರ್ಕೊಬರ್ಬಾರ್ದು ಅಂದಾಗ, ಅವ್ರಿಗೆಲ್ಲ ಕಾಸು ಕೊಡೋಕ್ಕಾಗುತ್ತಾ ಗೀತಾ, ನಾವೇ ಮಾಡಬೇಕು ಅಂದಾಗ, ಮತ್ತೆ ಒಬ್ಳು ಬ್ಲೌಸ್ ಕೊಡೋಕೆ ಬರ್ತಾರೆ, ಅವ್ರದ್ದು ಸಹ ಕುಮಾರ್ ಇಸ್ಕೋತಾರೆ. ಮಾವ ಹೀಗೆ ಆರ್ಡ್ರ್ ತುಂಬ ಇದೆ, ಬೇರೆಯವ್ರದ್ದೆಲ್ಲ ಇಸ್ಕೋಬೇಡಿ ಅಂದಾಗ, ಇಲ್ಲ ಗೀತಾ ಈ ಥರ ಕೊಡೋಕೆ ಬಂದವ್ರನ್ನ ಬೇಡ ಅಂತ ಕಳಿಸ್ಬಾರ್ದು, ನಮಗೆ ಚೆನ್ನಾಗಿ ದುಡಿಬೇಕಷ್ಟೇ ಅಂತ ಹೇಳ್ಬಿಟ್ಟು ಅರ್ಜೆನ್ಸಿಲಿ ಈ ಕಡೆ ಸೂಜಿನ ಕೈಗೆ ಇದು ಮಾಡ್ಕೊಬಿಡ್ತಾರೆ. ಮಾವ ಇದೇನು ಹಿಂಗೆ ಮಾಡ್ಕೊಡ್ರಲ್ಲ ಅಂದ್ಬಿಟ್ಟು, ತುಂಬ ನೋವಾಗ್ತಾ ಇದೆಯಾ ಅಂತೇಳ್ಬಿಟ್ಟು ಒಂದು ಮುತ್ತನ್ನ ಕೊಡ್ತಾಳೆ. ಈ ನೋವು ಏನೂ ಇಲ್ಲ, ಕಳೆದೋಯ್ತು, ಇದೇ ರೀತಿ ಇನ್ನೊಂದು ಮುತ್ಕೊಟ್ರೆ ಗಾಯನೂ ಮಾಸೋಗ್ಬಿಡುತ್ತೆ ಅಂದ್ಬಿಟ್ಟು ಕುಮಾರ್ ಹೇಳ್ತಿರ್ತಾರೆ. ಮಾವ ಸುಮ್ಮನೆ ಕೆಲಸ ಮಾಡಿ, ಇದೇ ತರಲೆ ಆಯ್ತು ನಿಮ್ಮದು ಅಂತೇಳ್ಬಿಟ್ಟು ಗೀತಾ ಹೇಳ್ತಿರ್ತಾಳೆ. ಬೆಳಗ್ಗೆನೇ ಎದ್ದು ಈ ಕಡೆ ಉಪ್ಪಿಟ್ಟನ್ನ ತಿಂತಾ ಇರ್ತಾಳೆ ರಾಗಿಣಿ. ಸ್ವಾತಿ ಬಂದು, ಏನಿದು ಹೆಂಡ್ತಿ ಒಬ್ಬಳೇ ರಾಗಿಣಿ, ನಿನ್ನ ಗಂಡ ಇಲ್ಲಮ್ಮ ಪತಿದೇವನ್ ಬಿಟ್ಟು ಒಬ್ಬಳೇ ತಿಂತಾ ಇದೆಯಾ ಅಂದಾಗ, ಏನು ನಾನು ಟಿಫನ್ ಮಾಡ್ತಿದ್ದೀನಿ ಅಂತ ಊರವ್ರಿಗೆಲ್ಲ ಹೇಳ್ಬೇಕಾ, ನಿಮ್ಮ ಮನೆಯವ್ರಿಗೆಲ್ಲ ಹೇಳ್ಬೇಕಾ ಮೇಲೋಗಿ ನಿಂತ್ಕೊಂಡು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಷ್ಟೊಂದೆಲ್ಲ ಸೀನ್ ಬೇಡ,
ನೀನು ನಿನ್ನ ಗಂಡನ ಕರ್ಕೊಂಡು ಟಿಫನ್ ಮಾಡಿದರೆ ಸಾಕಾಗಿತ್ತು ಅಂದಾಗ, ನಾನು ಮಾಡಲ್ಲ, ಅವ್ನು ಎಲ್ಲಿದ್ದಾನೋ ನನಗೆ ಗೊತ್ತಿಲ್ಲ ಅಂದಾಗ, ಫಸ್ಟ್ ನೈಟ್ ಆಗಿದೆ, ಇಷ್ಟು ಬೇಗ ಹಿಂಗೆ ಕೋಪ ಮಾಡ್ಕೊಂಡ್ರೆ ಹೇಗೆ? ಅಜಯ್ ಹೋಗ್ತಿರೋ ಫಾಸ್ಟ್ ನೋಡಿದ್ರೆ ನನಗೇನೋ ಒಂದು ವರ್ಷದಲ್ಲಿ ನಿನ್ನ ಕೈಯಲ್ಲೋ ಕಂಗ್ಳಲ್ಲೋ ಒಂದು ಮಗು ಇರುತ್ತೆ ಅನಿಸುತ್ತೆ ಅಂದ್ಬಿಟ್ಟು ಸ್ವಾತಿ ನಗ್ತಾ ಇರ್ತಾಳೆ. ನೋಡು ಸ್ವಾತಿ, ನಿನ್ನ ವಿಚಾರವಾಗಿ ನೀನು ಇದ್ದರೆ ಸರಿ, ನನ್ನ ವಿಚಾರಕ್ಕೆ ಬರಬೇಡ ಅಂದಾಗ, ಆದ್ರೂ ಇನ್ನೊಂದು 2-3 ವರ್ಷ ನನಗೆ ಏನೂ ಟೆನ್ಷನ್ ಇರಲ್ಲ, ಪಾಪ ನನ್ನ ಮೇಲೆ ಏನೋ ದೊಡ್ಡದಾಗಿ ಯುದ್ಧ ಸಾಧಿಸ್ತೀನಿ ಅಂತ ಬಂದೆ, ಈಗ ಮಗುನ ಎತ್ಕೊಂಡು ಕೂತಿರ್ತೀಯ, 2-3 ವರ್ಷ ಆರಾಮಾಗಿ ನಾನು ಇರ್ಬೋದಪ್ಪ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಿರ್ತಾಳೆ. ನೋಡು, ಅದಕ್ಕೆಲ್ಲ ಚಾನ್ಸ್ ಕೊಡಲ್ಲ ನಾನು, ನನಗೆ ಯಾವುದೇ ಮಗು ಆಗಲ್ಲ, ನೀನು ನನ್ನ ಸುಮ್ಮನೆ ಕೆಣಕಬೇಡ, ನನ್ನ ಬಗ್ಗೆ ಗೊತ್ತು ತಾನೆ ಅಂದಾಗ, ಏನು ಮಹಾ ಗೊತ್ತು ನಿನ್ನ ಬಗ್ಗೆ, ಅಜಯ್ ನಿನ್ನ ಸುಮ್ಮನೆ ಬಿಟ್ಟುಬಿಡ್ತಾರ, ಈಗ ತಾನೇ ಮದುವೆ ಆಗಿದ್ದೀರಾ, ಜೊತೆಗಿರಲಿ ಅಂತ ಹೇಳಿದ್ರೆ ಯಾಕೆ ರಾಗಿಣಿ ಇಷ್ಟೊಂದೆಲ್ಲ ಕೋಪ ಮಾಡ್ಕೊತಿದ್ಯಾ ಅಂದ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾಳೆ. ನಿಮಗೆ ಇರಿಟೇಟ್ ಮಾಡಬೇಕು ಅಂತಲೇ ಹಿಂಗೆ ಮಾಡ್ತಿದ್ದಾಳೆ ಅಂದಾಗ, ದುರ್ಗಾ ಇದ್ದೊಳಗೆ ಏನಾಯ್ತು ರಾಗಿಣಿ ಅಂದಾಗ, ನೋಡಿ ಅತ್ತೆ ಬಂದು ನನಗೆ ಕೋಪ ಬರ್ಸ್ತಾಳೆ ಅಂದಾಗ, ಆ ಸ್ವಾತಿನ ನಾನು ನೋಡ್ತಾನೆ ಇದ್ದೀನಿ, ಬೇಕು ಅಂತಲೇ ನಿನ್ನ ಉರಿಸ್ತಾ ಇದ್ದಾಳೆ, ಅವಳನ್ನ ಏನಾದರೂ ಮಾಡಿ ಡಿಸ್ಟರ್ಬ್ ಮಾಡಬೇಕು ಅಂದಾಗ, ಏನು ಮಾಡೋದತ್ತೆ ಅಂದಾಗ, ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ, ನಾನು ಇಲ್ವಾ ಅಂತೇಳ್ಬಿಟ್ಟು ಈ ಕಡೆ ಅವ್ರ ತಾಯಿ ಅವ್ರ ಮನೆ ಹತ್ರ ಕರ್ಕೊಬಂದು ಒಂದಿಬ್ಬರು ರೌಡಿನ ಕರ್ಕೊಂಬಂದು ಅವ್ರಿಗೆ ದುಡ್ಡು ಕೊಟ್ಟು, ನೋಡು ಈ ಮನೆ ಟೆರೆಸ್ ಇದೆಯಲ್ಲ ಎಲ್ಲನೂ ಸಹ ಕಿತ್ತಾಕ್ಬಿಡ್ಬೇಕು, ಮನೆ ಫುಲ್ಲು ಸೋರ್ತಾ ಇರಬೇಕು, ನೀರಂಗೆ ಮಳೆ ಉಯ್ದರೆ ಫುಲ್ಲು ಸೋರಬೇಕು, ಆ ರೀತಿ ಮಾಡಬೇಕು ಅಂದಾಗ, ಸರಿ ಮೇಡಮ್ ಆಯಿತು, ನೀವು ಹೇಳಿದ ಕೆಲಸ ಮಾಡ್ತೀವಿ ಅಂದಾಗ, ತಗೋ ದುಡ್ಡು ಅಂತೇಳ್ಬಿಟ್ಟು ಕೊಡ್ತಾಳೆ. ಇನ್ನು ಈ ದುರ್ಗಾ ಮತ್ತು ರಾಗಿಣಿ ಪದ್ಮ ಅವ್ರನ್ನ ಮನೆ ಎಲ್ಲನೂ ಸಹ ಹಾಳು ಮಾಡಿ ಈ ಮನೆ ಸೋರಿದ್ರೆ ಅವ್ರ ಮನೆ ಬಿಟ್ಟು ಹೋಗ್ತಾರಲ್ಲ, ಆವಾಗ ಈ ಸ್ವಾತಿಗೆ ಬೆಂಬಲ ಮತ್ತು ಈ ಕಡೆ ತಾಯಿಯವ್ರವ್ರೆ ಅಂತ ಒಂದು ಸ್ವಲ್ಪ ಸ್ಕೋಪ್ ಜಾಸ್ತಿ, ಇವಳಿಗೆ ಮನೆ ಬಿಟ್ಟು ತೊಲಗ್ತಾರೆ ಈ ಕುಟುಂಬದವರು. ಆವಾಗ ಸ್ವಾತಿಗೆ ಏನೋ ಕಳ್ಕೊಳೋ ಭಾವನೆ ಇರುತ್ತೆ, ಆವಾಗ ಗೊಳು ಅಂತ ಬಿದ್ದಿರ್ತಾಳೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿರ್ತಾರೆ. ಅತ್ತೆ ನಿಮ್ಮದು ಸೂಪರ್ ಪ್ಲ್ಯಾನ್ ಅತ್ತೆ ಅಂದಾಗ, ಮತ್ತೆ ನಾನು ಅಂದರೆ ಸುಮ್ಮನೆನಾ ಅಂತೇಳ್ಬಿಟ್ಟು ದುರ್ಗಾ ಹೇಳ್ತಾ ಇರ್ತಾಳೆ. ಒಟ್ಟಿನಲ್ಲಿ ಇವ್ರು ಅಂದ್ಕೊಂಡಂಗೆ ಪಾಪ ಅವ್ರ ಮನೆಯನ್ನೆಲ್ಲ ಹಾಳು ಮಾಡಿಬಿಡ್ತಾರೆ ರೌಡಿಗಳು. ಇನ್ನು ನೈಟು ನಮ್ಮ ಕುಮಾರ್ ಮತ್ತು ಗೀತಾ ಇಬ್ಬರು ಸಹ ಪಾಸ್ನೆಲ್ಲ ತಂದಿರ್ತಾರೆ, ಅಂದರೆ ಈ ಒಂದು ಕೆಲಸ ಕೊಟ್ಟೋಗಿರ್ತಾರಲ್ಲ ಆ ವರ್ಕ್ನೆಲ್ಲ ಮಾಡಿಸಿ ಆ ಒಂದು ಬ್ಯಾಗ್ನ ಒಂದು ದೊಡ್ಡ ಬಾಕ್ಸ್ ಮಾಡಿಕೊಂಡು ಇದರಲ್ಲಿ ಬಟ್ಟೆನ ಹಾಕ್ಕೊಂಬಂದಿರ್ತಾರೆ. ಏನರೋ ಇದು ಅಂದಾಗ, ನಮಗೆ ಯಾರೋ ಬಂದು ಆಫೀಸರು ಅವರ ಕಂಪ್ನಿಗೆ ಒಂದಷ್ಟು ಬಟ್ಟೆ ಬೇಕಂತೆ ಕೊಟ್ಟಿದ್ದರು, 25,000 ಚೆಕ್ಕು ಕೊಟ್ಟಿದ್ದಾರೆ, ಆ ಬಟ್ಟೆಗಳನ್ನ ರೆಡಿ ಮಾಡ್ಕೊಂಬಂದಿದ್ದೀವಿ, ನಾಳೆ ಅವ್ರಿಗೆ ಕೊಡಬೇಕು ಅಂತ ಕುಮಾರ್ ಹೇಳ್ತಾರೆ. ಹೌದಾ, ಎಷ್ಟು ಒಳ್ಳೇದಾಗ್ತಾ ಇದೆ, ನಾವು ಬೆಂಗಳೂರಲ್ಲಿ ಏನೂ ಇಲ್ಲ ಅಂತ ಬಂದವು, ಇವಾಗ ಈ ಮಟ್ಟಕ್ಕೆ ಬಂದಿದ್ದೀವಿ ಅಂತೇಳ್ಬಿಟ್ಟು ಪದ್ಮ ಖುಷಿಯಿಂದ ಆ ಚೆಕ್ನ ನಿಮ್ಮ ಅಪ್ಪನ ಫೋಟೋದ ಮುಂದೆ ಇಡೋಣ ಅಂತೇಳ್ಬಿಟ್ಟು ಹೇಳ್ತಾರೆ. ಇನ್ನೂ ರಾತ್ರಿ ಮಳೆ ಬರುತ್ತೆ, ಮಳೆ ಎಲ್ಲ ಬಂದು ಅವ್ರು ಮಾಡಿದಂಥ ಪೀಸು ಎಲ್ಲನೂ ಸಹ ಹಾಳಾಗೋಗುತ್ತೆ, ತುಂಬ ಬೇಜಾರಾಗ್ತಿರುತ್ತೆ. ವಂಶಿ ಒಂದು ಹೊತ್ತಲ್ಲಿ ಎದ್ದು ಸ್ವಾತಿನ ಹುಡುಕ್ತಾ ಇರ್ತಾರೆ, ಸ್ವಾತಿ ಎಲ್ಲೂ ಕಾಣಲ್ಲ. ಸ್ವಾತಿ ಅಂತ ಬರೋಷ್ಟು ನೋಡಿದ್ರೆ ಆಚೆ ನಿಂತ್ಕೊಂಡು ಮಳೆ ನೋಡ್ಕೊಂಡು ಖುಷಿ ಪಡ್ತಿರ್ತಾಳೆ. ಸ್ವಾತಿ ಏನು ಮಾಡ್ತಿದ್ಯಾ ಇಲ್ಲಿ ಅಂದಾಗ, ವಂಶವರೇ ಈ ಮಳೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ಈ ಪ್ರಕೃತಿ ನಿಯಮನೇ ಅಷ್ಟಲ್ವಾ, ಮಳೆ ಚಳಿ ಗುಡುಗು ಇವೆಲ್ಲ ನೋಡ್ತಿದ್ರೆ ನಂಗೆ ತುಂಬಾ ಇಷ್ಟ, ಮಳೇಲಿ ಡ್ಯಾನ್ಸ್ ಮಾಡೋದಂತೂ ಇನ್ನೂ ಇಷ್ಟ ಅಂತ ಹೇಳ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ವಂಶಿ ಇದ್ದೋನು, ನಿನಗೆ ಯಾವ್ದು ತಾನೇ ಇಷ್ಟ ಆಗಲ್ಲ ಬಿಡೆ, ಇನ್ನೊಂಥರ ಚಿಟ್ಟೆ ಇದ್ದಂಗೆ ಏನು ಬೇಕಾದರೂ ಪ್ರಕೃತಿಲಿ ನೀನು ಆ ಪ್ರಕೃತಿಲಿ ಒಂದು ಭಾಗ ಆಗ್ಬಿಡ್ತೀಯ ಅಂತೇಳ್ಬಿಟ್ಟು ವಂಶಿ ಅವಳು ನೋಡಿ ಖುಷಿಪಟ್ಟರೆ, ಇಲ್ಲಿ ಈ ಕಡೆ ಪದ್ಮವ್ರ ಮನೇಲಿ ಎಲ್ಲನೂ ಸಹ ಸೋರಿ ಆ ಬಾಕ್ಸ್ ತಂದಿರ್ತಾರಲ್ಲ ಅದು ಸಹ ನೆಂದು ಹಾಳಾಗೋಗುತ್ತೆ. ಇನ್ನು ಅಲ್ಲಿಟ್ಟಿದ್ದಂಥ 25,000 ಚೆಕ್ಕೂ ಸಹ ಹಾಳಾಗೋಗುತ್ತೆ. ಆ ಬಟ್ಟೆನ ಈಗ ಅವ್ರು ಹೆಂಗೆ ವಾಪಸ್ ಕೊಡ್ತಾರೆ, ಇನ್ಯಾರು ಆರ್ಡ್ರ್ ಕೊಡ್ತಾರೆ ನಮಗೆ ಅಂತೇಳ್ಬಿಟ್ಟು ತುಂಬ ಹತ್ಕೊಂಡು ಬೆಳಿಗ್ಗೆನೇ ನಾವು ಈ ಮನೆ ಖಾಲಿ ಮಾಡಿಬಿಡೋಣ ಅಂತೇಳ್ಬಿಟ್ಟು ಕುಮಾರ್ ಪದ್ಮ ಹೇಳ್ತಾರೆ. ಸ್ವಾತಿ ಬಂದು ಏನಾಯಿತು ಅಂದಾಗ, ಸ್ವಾತಿ ಇದ್ದಕ್ಕಿದ್ದಂಗೆ ಮನ ಸೋರ್ತಾ ಇದೆಯಮ್ಮ, ನಾವು ಹೆಂಗೆ ಮನೇಲಿ ಇರೋಕ್ಕಾಗುತ್ತೆ, ನಾವು ನಮ್ಮ ಮನೆಗೆ ಹೋಗ್ಬಿಡ್ತೀವಿ ಅಂತೇಳ್ಬಿಟ್ಟು ಪದ್ಮ ಹೇಳ್ತಾರೆ. ಇದು ಹೆಂಗೆ ಇದ್ದಕ್ಕಿದ್ದಂಗೆ ಆಗೋಕ್ಕೆ ಸಾಧ್ಯ, ಇಷ್ಟು ದಿನ ಚೆನ್ನಾಗಿದ್ದರಿಂದ ಮನೆ ಯಾಕೆ ಹಿಂಗಾಯಿತು ಅಂದ್ಬಿಟ್ಟು ಸ್ವಾತಿಗೆ ಡೌಟ್ ಬರುತ್ತೆ. ಈಗ ಸ್ವಾತಿ ಕಂಡುಹಿಡಿತಾಳ ಇದನ್ನು ರಾಗಿಣಿ ದುರ್ಗಾ ಮಾಡಿಸಿದ್ದು ಅಂತ. ನೋಡೋಣ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ವಿಚಾರ ಅಂತ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಯಿತು ಅಂದರೆ ವಂಶಿ ಮತ್ತು ಸ್ವಾತಿ ಅಂತ ಒಂದು ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಬೈ ಬೈ ಫ್ರೆಂಡ್ಸ್ ಆಲ್.